ನಮಸ್ಕಾರ ವೀಕ್ಷಕರೇ, ಇವತ್ತು ತುಂಬಾ ಈಸಿಯಾಗಿ ಮಾಡುವಂತ ಸೋಯಾ ಜಂಕ್ 65 ಬಿರಿಯಾನಿ ಮಾಡೋಣ ಬನ್ನಿ. ನೀವಿನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ ಇಂದ ನಾನು ಇನ್ನು ಮುಂದೆ ಹೆಚ್ಚಿನ ವಿಡಿಯೋ ಹಾಕೋದಕ್ಕೆ ಸಹಾಯ ಆಗುತ್ತೆ. ಮೊದಲಿಗೆ ನಾನು ಇಲ್ಲಿ 100 ಗ್ರಾಮ್ ಆಗುವಷ್ಟು ಸೋಯಾ ಜಂಕ್ಸ್ ತಗೊಂಡಿದ್ದೀನಿ. ಅದನ್ನ ಒಂದು ಬಟ್ಲಲ್ಲಿ ಒಂದು 5 ನಿಮಿಷ ನೆನೆಹಾಕಬೇಕಾಗುತ್ತೆ. ಇದು ನೆನೆಯೋದಕ್ಕೆ ಜಾಸ್ತಿ ಹೊತ್ತು ತಗೊಳ್ಳಲ್ಲ, ಒಂದು 5 ನಿಮಿಷ ಸಾಕು. ಸೋಯಾ ಜಂಕ್ಸ್ ಈ ತರ ನೆನ್ಕೊಂಡಾದ್ಮೇಲೆ ನೀಟಾಗಿ ನೀರು ಹಿಂಡ್ಕೊಂಡು ಒಂದ್ ಸ್ವಲ್ಪ ನೀರು ಇರ್ದಂಗೆ ಅದನ್ನ ತಟ್ಟೆಗೆ ಹಾಕೊಳ್ಳೋಣ. ಸೋಯಾ ಜಂಕ್ಸ್ ನಾವು ನೀಟಾಗಿ ಮ್ಯಾರಿನೇಟ್ ಮಾಡ್ಬೇಕಾಗುತ್ತೆ. ಇವಾಗ ಮಸಾಲೆ ಎಲ್ಲ ಹಾಕಿ ಪಲಾವ್ ಬಾತು ಅದಕ್ಕೆಲ್ಲ ಡೈರೆಕ್ಟ್ ಆಗಿ ಹಾಗೆ ಹಾಕ್ಬೋದು. ನಾವು ಮಾಡ್ತಾ ಇರೋದು 65 ಬಿರಿಯಾನಿ ಆದ್ರಿಂದ ಈ ತರ ನಾವು ಮ್ಯಾರಿನೇಟ್ ಮಾಡಿ ಹುರ್ಕೋಬೇಕಾಗುತ್ತೆ. ಇದೇ ತರ ಮಸಾಲೆ ಅಂತಲ್ಲ, ನಿಮಗೆ ಯಾವ್ದು ಬೇಕೋ ಆ ಮಸಾಲೆ ಹಾಕೊಳ್ಳಿ. ನಾನಿಲ್ಲ ಹಾಕೊಂಡಿರೋದು 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲೆ, 1 ಸ್ಪೂನ್ ಧನಿಯಾ ಪುಡಿ, ಒಂದ್ ಸ್ವಲ್ಪ ಮೊಸರು ಹಾಕೋತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಳ್ಳಿ. ತುಂಬಾ ಈಸಿ ಮೆಥಡ್ ಅಲ್ಲಿ ಮಾಡ್ಬೋದು ಈ ಬಿರಿಯಾನಿನ. ತುಂಬಾ ಚೆನ್ನಾಗಿರುತ್ತೆ. ನಾವು ದಿಟ್ಟೋ ಚಿಕನ್ ಬಿರಿಯಾನಿ ತಿಂದಂಗೆ ಇರುತ್ತೆ. ಇವಾಗ ಕಲ್ಸಿದ್ದಾಗಿದೆ, ಇದನ್ನ ಸೈಡಲ್ಲಿ ಎತ್ತಿಕೊಳ್ಳೋಣ. ಇವಾಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಕುಕ್ಕರ್ಗೆ 100 ಗ್ರಾಮ್ ಆಗೋವಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಸ್ವಲ್ಪ ಕಾದಿದ್ದಾದ್ಮೇಲೆ ಸೋಯಾ ಜಂಕ್ಸ್ ನಾವು ಕಲ್ಸ್ಕೊಂಡಿದ್ವಲ್ಲ ಆ ಮಸಾಲೆನ ಇವಾಗ ಹಾಕೊಳ್ಳೋಣ. ಒಂದೊಂದೇ ಹಾಕ್ತಾ ಬರೋಣ. ಈ ಸೋಯಾ ಜಂಕ್ಸ್ ನಾವು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ. ಎಣ್ಣೆಯಲ್ಲಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಸೈಡಿಗೆ ಎತ್ತಿಟ್ಕೋಬೇಕು. ಸೋಯಾ ಜಂಕ್ಸ್ ಬೇಗನೆ ಬೆಂದೋಗುತ್ತೆ. ಅದು ನೆನ್ಸಿರ್ತೀವಲ್ಲ ಮೊದಲಿಗೆ ನಾವು, ತುಂಬಾ ಬೇಗನೆ ಬೆಂದೋಗುತ್ತೆ. ಇದನ್ನ ಎಣ್ಣೆಯಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾದ್ರೆ ಸೋಯಾ ಜಂಕ್ಸ್ ಅದ್ರ ಮಸಾಲೆ ಎಲ್ಲ ಕುಕ್ಕರ್ಗೆ ತಳ ಹಿಡಿದ್ ಬಿಟ್ಟಿರುತ್ತೆ. ಅದು ತಳ ಹಿಡಿದ್ರು ಏನು ಪರವಾಗಿಲ್ಲ. ನಾವು ಮಸಾಲೆ ಎಲ್ಲ ಈರುಳ್ಳಿ ಎಲ್ಲ ಹಾಕೋತೀವಲ್ಲ ಅವಾಗ ಚೆನ್ನಾಗಿ ಕೆರ್ಕೊಬಿಟ್ರೆ ಅಡಿಲೆಲ್ಲ ಆ ಮಸಾಲೆ ಎಲ್ಲ ಈರುಳ್ಳಿ ಟೊಮೊಟೊಗೆಲ್ಲ ಚೆನ್ನಾಗಿ ಅಂಟ್ಕೊಳುತ್ತೆ. ಅವಾಗ ಮಸಾಲೆ ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ 2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನೋಡಿ ಅಲ್ಲೆಲ್ಲ ತಳದಲ್ಲಿ ಇಟ್ಕೊಂಡಿದ್ಯಲ್ಲ ಮಸಾಲೆ, ಅದೆಲ್ಲ ಚೆನ್ನಾಗಿ ಕರ್ಕೋಬಹುದು. ಸ್ವಲ್ಪ ಸಣ್ಣ ಊರಿನಲ್ಲೇ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕೊಳ್ಳೋಣ. 2 ಸ್ಪೂನ್ ತುಪ್ಪ, 1 ಸ್ಪೂನ್ ಆಯಿಲ್ ಹಾಕೊಂಡಿದ್ದೀನಿ. ಬಿರಿಯಾನಿ ಮಸಾಲೆ ಏನೇನಿದೆ ಎಲ್ಲ ಹಾಕೊಳ್ಳಿ. ಮಸಾಲೆಗಳು ಸ್ವಲ್ಪ ಕೆಂಪುಗಾದ್ಮೇಲೆ ಇವಾಗ ಕಸೂರಿ ಮೆಥಿ ಹಾಕೋತಾ ಇದ್ದೀನಿ. ಕಸೂರಿ ಮೆಥಿ ಹಾಕೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ. ಆ ಸ್ಮೆಲ್ ಒಂಥರ ಗಮ್ ಅಂತ ಇರುತ್ತೆ. ಇವಾಗ ಒಂದೇ ಒಂದು ಈರುಳ್ಳಿ ಹಚ್ಕೊಂಡಿದ್ದೀನಿ. ಉದ್ದುದ್ದನೆಗೆ ಸಣ್ಣದಾಗಿ ಬರಬೇಕು ಈರುಳ್ಳಿ. ಈ ಟೈಮಲ್ಲೇ ನೋಡಿ ಚೆನ್ನಾಗಿ ಕೆರ್ಕೊಬಿಡಿ, ಮೇಲೆ ಅಡಿಲೆಲ್ಲ ಒತ್ತಿರೋದೆಲ್ಲ. ಈರುಳ್ಳಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಟೊಮೊಟೊ ಹಾಕೊತಾ ಇದ್ದೀನಿ. 2 ಟೊಮೊಟೊನ ಸಣ್ಣದಾಗಿ ಹಚ್ಬಿಟ್ಟು ಹಾಕೋತಾ ಇದ್ದೀನಿ. ಇವಾಗ ಟೊಮೊಟೊ ಹಾಕೋತೀವಿ ನೋಡಿ, ಮಸಾಲೆ ಎಲ್ಲ ಅಡಿಲಿರೋದೆಲ್ಲ ನೀಟಾಗಿ ಅದು ತ್ಯಾವಾಂಶ ಆಗ್ಬಿಟ್ಟು ಎಲ್ಲ ಬಿಟ್ಕೊಬಿಡುತ್ತೆ. ಒಂದ್ ಸ್ವಲ್ಪ ಹಸಿ ಬಟಾಣಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಸ್ವಲ್ಪ ಆಗಾಗ್ಗೆ ತಿನ್ಬೇಕಾದ್ರೆ ಬಟಾಣಿ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ, ಹಾಕೊಳ್ಳಿ. ಇವಾಗ ಟೊಮೊಟೊ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ 2 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ. ಪೇಸ್ಟು ಹಸಿ ವಾಸನೆ ಹೋಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇರಲಿ ಗ್ಯಾಸು, ತುಂಬಾ ಇಟ್ಕೊಳಕ್ ಹೋಗ್ಬೇಡಿ. ಅಡಿಲ್ ಬೇರೆ ಒತ್ತಿರುತ್ತಲ್ಲ, ಸೀದ್ರ ಸ್ಮೆಲ್ ಬಂದ್ಬಿಡುತ್ತೆ. ಇವಾಗ ಹಸಿ ಸ್ಮೆಲ್ ಹೋಗಾದ್ಮೇಲೆ ನಾವು ಅವಾಗ ಸೋಯಾ ಜಂಕ್ಸ್ ಮಿಕ್ಸ್ ಮಾಡ್ಕೊಳಕ್ಕೆ ಒಂದು ತಟ್ಟೆಗೆ ಹಾಕೊಂಡಿದ್ವಲ್ಲ ಆ ಮಸಾಲೆನ ತೊಳೆದ್ಬಿಟ್ಟು ಈಗ ಸ್ವಲ್ಪ ನೀರ್ ಹಾಕೋತಾ ಇದ್ದೀನಿ. ನೀರ್ ಹಾಕಿರೋದ್ರಿಂದ ಮಸಾಲೆ ಎಲ್ಲ ಚೆನ್ನಾಗಿ ರೋಸ್ಟ್ ಆಗ್ಲಿ, ಚೆನ್ನಾಗಿ ಬೆಂದ್ಕೊಳ್ಳಿ. ಅವಾಗ ತುಂಬಾ ರುಚಿಯಾಗಿ ಬರುತ್ತೆ ಬಿರಿಯಾನಿ. ಸ್ವಲ್ಪ ಮಸಾಲೆ ಎಲ್ಲ ಬೆಂದಾದ್ಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ. 1 ಹಿಡಿ ಕೊತ್ತಂಬರಿ ಸೊಪ್ಪು ಹಾಕೋತಾ ಇರೋದು ನಾನು. ಕೊತ್ತಂಬರಿ ಸೊಪ್ಪು ಮಸಾಲೆ ಒಟ್ಟಿಗೆ ಚೆನ್ನಾಗಿ ಬೇಯ್ಕೋಬೇಕು. ಅದೊಂಥರ ಸಾಫ್ಟ್ ಆಗಿ ಬರುತ್ತಲ್ಲ, ಆ ತರ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದು ಕೂಡ ಹಸಿ ಇದ್ರೆ ಅದು ಚೆನ್ನಾಗಾಗೋದಿಲ್ಲ. ಅದಕ್ಕೆ ಇವಾಗ ಸ್ಪೈಸಸ್ಗಳನ್ನ ಆಡ್ ಮಾಡ್ಕೊಳ್ಳೋಣ. 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, 1 ಸ್ಪೂನು ಚಿಕನ್ ಮಸಾಲ ಪೌಡರ್ ಹಾಕೊಂಡಿದ್ದೀನಿ. ಸ್ಪೈಸಸ್ಗಳನ್ನ ಆಡ್ ಮಾಡ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ 1 ಲೋಟ ಮೊಸರು ಹಾಕೋತಾ ಇದ್ದೀನಿ. ಮೊಸರು ಹಾಕೋದ್ಮೇಲೆ ಒಂಥರ ಗ್ರೇವಿ ತರ ಚೆನ್ನಾಗಾಗುತ್ತೆ. ಇವಾಗ 1 ನಿಮಿಷ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇವಾಗ ಹಾಕಿರೋ ಸ್ಪೈಸಸ್ ಮೊಸರು ಚೆನ್ನಾಗಿ ಒಂಥರ ಅಂಟ್ಕೋಬೇಕು ಮಸಾಲೆಗೆ, ಆ ತರ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನಾವು ಅವಾಗಲೇ ಸೋಯಾ ಜಂಕ್ಸ್ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡು ಸೈಡಿಗೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನ ಆಡ್ ಮಾಡ್ಕೊಳ್ಳೋಣ. ಇದನ್ನಂತೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿಬೇಕು, ತುಂಬಾ ರುಚಿಯಾಗಿ ಬರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಸೋಯಾ ಜಂಕ್ಸ್ ಮೊದಲೇ ಮಸಾಲೆ ಹಾಕಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದಕ್ಕೂ ಇದಕ್ಕೂ ತುಂಬಾ ರುಚಿಯಾಗಿರುತ್ತೆ. ಸ್ವಲ್ಪ ಗ್ರೇವಿ ಅದಕ್ಕೆ ಸ್ವಲ್ಪ ನೀರು ಹಾಕೋಬಿಟ್ಟು ಇವಾಗ ಒಂದ್ ಸ್ವಲ್ಪ ಬೇಯಿಸ್ಕೊಳ್ಳೋಣ ಮಸಾಲೆ ಒಟ್ಟಿಗೆ ಸೋಯಾ ಜಂಕ್ಸ್
ನಾವು ಸೋಯಾ ಜಂಕ್ಸ್ನ ಹಾಗೆ ನೆನೆಸ್ಬಿಟ್ಟು ಡೈರೆಕ್ಟಾಗಿ ಹಾಗೆ ಹಾಕೋದೇ ಬೇರೆ. ಈ ಥರ ಮಸಾಲೆ ಹಾಕಿ ಫ್ರೈ ಮಾಡಿ ಆಮೇಲೆ ಹಾಕೋದೇ ಬೇರೆ ರುಚಿಯೇ ಬರುತ್ತೆ. ನನಗೆ ಈ ಥರ ಮಸಾಲೆ ಹಾಕಿ ಫಸ್ಟೇ ರೋಸ್ಟ್ ಮಾಡಿ ಹಾಕೋದೇ ನಂಗೆ ತುಂಬ ಇಷ್ಟ. ನಾವು ಹಾಗೆ ಡೈರೆಕ್ಟಾಗಿ ಹಾಕೋದೇ ಸ್ವಲ್ಪ ಮಸಾಲೆ ಇರೋದಿಲ್ಲ, ಸಪ್ಪೆ ಇರುತ್ತೆ ಅಷ್ಟೇ, ಅದು ಚೆನ್ನಾಗೇ ಇರುತ್ತೆ. ನೋಡಿ ಇವಾಗ ಗ್ರೇವಿ ಥರ ಚೆನ್ನಾಗಾಗಿದೆ. ಇದೇ ಟೈಮ್ನಲ್ಲಿ ನಾವು ತೊಳೆದಿಟ್ಕೊಂಡಿರುವಂಥ ಅಕ್ಕಿನ ಹಾಕ್ಕೊಳ್ಳೋಣ. ನಾನು 2 ಪಾವು ಅಕ್ಕಿ ತಗೊಂಡಿದ್ದೀನಿ. 2 ಪಾವು ಅಂದರೆ ಅರ್ಧ kg ಅಕ್ಕಿ ತಗೊಂಡಿದ್ದೀನಿ. ಅರ್ಧ kg ಅಕ್ಕಿಲಿ ಈ ಬಿರಿಯಾನಿನ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀರಾ ಅಂದ್ರೆ ಇದಕ್ಕೂ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಹಾಕೊಂಡು ಹೋಗಿ ಅಷ್ಟೇ. ಮಸಾಲೆ ಒಟ್ಟಿಗೆ ಅಕ್ಕಿನ ಒಂದೇ 1 ನಿಮಿಷ ಬೇಯಕ್ಕೆ ಬಿಟ್ಬಿಡಿ. ಈ ತರ ಬಿಟ್ರೆ ಅನ್ನಕ್ಕೆ ಉಪ್ಪು ಖಾರ ಚೆನ್ನಾಗಿ ಇಳ್ಕೊಳ್ಳುತ್ತೆ. ನಾನು ಇವಾಗ ಅರ್ಧ kg ಅಕ್ಕಿಗೆ ನೀರು ಎಷ್ಟು ಬೇಕೋ ಅಷ್ಟು ಅಂದಾಜ್ ಮೇಲೆ ಹಾಕೋತಾ ಇದ್ದೀನಿ. ನೀವು ಬೇಕಾದ್ರೆ ಅಳತೆ ತಿಳ್ಕೊಂಡು ಹಾಕೊಳ್ಳಿ. ಇವಾಗ 1-2 ಸಲ ಕೈ ಆಡಿಸ್ಕೊಂಡು ಉಪ್ಪು ಖಾರ ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಏನಾದ್ರೂ ಕಮ್ಮಿ ಇದ್ರೆ ಇವಾಗ ಆಡ್ ಮಾಡ್ಕೊಳ್ಳಿ. ಇವಾಗ ಸಣ್ಣ ಕುದಿ ಬರಕ್ಕೆ ಸ್ಟಾರ್ಟ್ ಆಗುತ್ತೆ. ಆಗ ನಾವು ಕುಕ್ಕರ್ ಮುಚ್ಕೊಳ್ಳೋಣ. ಒಂದು ವಿಷಲ್ ಕೂಗಿದ್ರೆ ಸಾಕು. 5 ನಿಮಿಷಕ್ಕೆ ಆಗೋಗಿರುತ್ತೆ. 1 ವಿಷಲ್ ಕೂಗ್ಸಿ 5 ನಿಮಿಷ ಆದ್ಮೇಲೆ ತೆಗೆದು ನೋಡಿದ್ರೆ ಸೋಯಾ ಜಂಕ್ 65 ಬಿರಿಯಾನಿ ರೆಡಿನೇ ಆಗೋಗಿರುತ್ತೆ. ಮನೆ ತುಂಬಾ ಸ್ಮೆಲ್ಲು ತುಂಬ್ಕೊಂಡ್ಬಿಟ್ಟಿರುತ್ತೆ, ಅಷ್ಟು ರುಚಿಯಾಗಿ ಬರುತ್ತೆ. ನೀವು ಒಂದ್ಸಲ ಮನೇಲಿ ಈ ತರ ಟ್ರೈ ಮಾಡಿ, ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಂತ ನೀವೇ ನೋಡಿ. ಈ ತರ ಮಾರ್ನಿಂಗ್ ಟಿಫನ್ ಮಾಡಿಕೊಟ್ರೆ ಯಾರು ಬೇಡ ಅಂತಾರೆ ಹೇಳಿ. ಈ ರೆಸಿಪಿ ಅಂತೂ ವೆಜಿಟೇರಿಯನ್ಸ್ಗೆ ತುಂಬಾ ಒಳ್ಳೆ ಬಿರಿಯಾನಿ ರೆಸಿಪಿ ಅಂತಾನೆ ಹೇಳ್ಬೋದು. ಅವರಂತೂ ಮಸ್ಟ್ ಟ್ರೈ ಅಂತ ಹೇಳ್ತೀನಿ. ಆ ಸೋಯಾ ಜಂಕ್ಸ್ ಪೀಸ್ಗಳಂತೂ ದಿಟ್ಟು ಚಿಕನ್ ಪೀಸ್, ಮಟನ್ ಪೀಸ್ ತರನೇ ಇದೆ. ಈ ರೆಸಿಪಿ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಈಸಿ ರೆಸಿಪೀಸ್ಗೆ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.